ನಮಸ್ತೆ ವೀಕ್ಷಕರೇ. ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ನಮ್ಮ ಪ್ರಧಾನಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಅತ್ಯಾಚಾರ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರಕರಣಗಳಲ್ಲಿ 15 ದಿನದ ಒಳಗೆ ಏನು ಈ ಪ್ರಕರಣ ಆಗಿರುತ್ತೆ, ಆ ಒಂದು 15 ದಿನದೊಳಗೇ ಆ ಪ್ರಕರಣಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಳಿ, ನಿಧಾನ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಆದರೆ ಮೊನ್ನೆಯಷ್ಟೇ ಕೋಲ್ಕತ್ತಾದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅದು ಇಡೀ ದೇಶದ ಜನತೆಗೂ ಸಹ ಗೊತ್ತು. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯ ಹತ್ಯೆ ಹಾಗೂ ಅತ್ಯಾಚಾರ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ದೇಶಾದ್ಯಂತ ಸುದ್ದಿ ಆಯಿತು. ಹಲವಾರು ವೈದ್ಯಕೀಯ ವಿದ್ಯಾರ್ಥಿಗಳು, ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಹೀಗಿರುವಾಗ ಸಮಾರಂಭದಲ್ಲಿ ಮಮತಾ ಬ್ಯಾನರ್ಜಿಯವರು ಒಂದು ಮಾತು ಹೇಳ್ತಾರೆ. ಈಗಾಗಿರುವಂತಹ ಈ ಪ್ರಕರಣದಲ್ಲಿ ಪ್ರತಿಭಟನೆಗಳು ಬೇಡ, ನಿಲ್ಲಿಸ್ಬಿಡಿ. ಆ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡ್ತೀವಿ, ಅಂದರೆ ಪರಿಹಾರವನ್ನು ಕೊಡ್ತೀವಿ. ಪ್ರತಿಭಟನೆಗಳು ಯಾರೂ ಮಾಡಬೇಡಿ, ನಿಲ್ಲಿಸ್ಬಿಡಿ. ಪ್ರತಿಭಟನೆ ಮಾಡೋದ್ರಿಂದ ಆಕೆ ಏನು ಮಧ್ಯೆ ಎದ್ದು ವಾಪಸ್ ಬರಲ್ಲ ಅನ್ನೋ ರೀತಿಯಾಗಿ ಹೇಳಿರ್ತಾರೆ. ಅಂಥ ಮಮತಾ ಬ್ಯಾನರ್ಜಿಯವರು ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ಒಂದು ರೀತಿ ಖುಷಿ ಪಡುವಂತಹ ವಿಚಾರನೇ. ಒಳ್ಳೆಯದವರು ಕಾಳಜಿ ಪಡ್ತಾ ಇರೋದು. ಆದರೆ ಅವರ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಇದೆ, ಅಂದರೆ ಭದ್ರತೆ ಇದೆ. ಈ ಒಂದು ರಾಜ್ಯದಲ್ಲಿ ಇದು ಹೊಸ ಪ್ರಕರಣ ಏನಲ್ಲ. ಪ್ರತಿನಿತ್ಯ ನಾವು ಕೇಳ್ತಾನೆ ಇರ್ತೀವಿ ಈ ರೀತಿಯಾದಂತಹ ಒಂದು ಪ್ರಕರಣಗಳು, ಹೆಣ್ಣು ಮಕ್ಕಳ ಅತ್ಯಾಚಾರಗಳ ಬಗ್ಗೆ, ಹತ್ಯೆಗಳ ಬಗ್ಗೆ. ಫಸ್ಟು ಅವರ ರಾಜ್ಯದಲ್ಲಿ, ಅಂದರೆ ನಮ್ಮ ಕುಟುಂಬವನ್ನು ನಾವು ಸೇಫ್ ಮಾಡಿಕೊಂಡ್ರೆ ಇನ್ನೊಂದು ಕುಟುಂಬದ ಬಗ್ಗೆ ಯೋಚನೆ ಮಾಡ್ಬೋದು. ಆದರೆ ನಮ್ಮ ಕುಟುಂಬದಲ್ಲೇ ಒಂದು ಸೇಫ್ ಅನ್ನೋದಿಲ್ಲ ಅಂದಾಗ ನಾವು ಯಾಕೆ ಇನ್ನೊಬ್ಬರು ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕು? ಒಂದು ಹೆಣ್ಣು ಅಧಿಕಾರದಲ್ಲಿದ್ದರೆ ಸಾಮಾನ್ಯವಾಗಿ ಎಲ್ಲ ರೀತಿಯಾದಂತಹ ಹೆಣ್ಣು ಮಕ್ಕಳು ಆಸೆ ಪಡೋದು ಇದೇ ವಿಚಾರನ. ಹೆಣ್ಣು ಮಕ್ಕಳು ಅಧಿಕಾರದಲ್ಲಿದ್ದರೆ, ಜನಪ್ರತಿನಿಧಿಯಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಸೇಫ್ ಅನ್ನೋದಿರುತ್ತೆ, ಸೆಕ್ಯೂರಿಟಿ ಅನ್ನೋದಿರುತ್ತೆ ಅಂತ. ಆದರೆ ನೀವು ಒಂದು ಹೆಣ್ಣು ಅಧಿಕಾರದಲ್ಲಿದ್ದೀರಾ, ನಿಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ರೀತಿಯಾದಂತಹ ಸೇಫ್ ಇದೆ? 4 ಜನರನ್ನು ಜೀವ ಉಳಿಸುವಂತಹ ಕೆಲಸ ಮಾಡ್ತಾಯಿದ್ಲು ಆಕೆಯನ್ನು ಹತ್ಯೆ ಮಾಡಿದ್ದೀರಾ ನೀವಂತ ನಾನು ಹೇಳ್ತಾ ಇಲ್ಲ, ಆ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಆ ಆಸ್ಪತ್ರೆ ಏನಿದೆ ಅದು ಒಬ್ಬ ಪ್ರಭಾವಿಶಾಲಿಗೆ, ಅಂದರೆ ಒಬ್ಬ ಪ್ರಭಾವಿಯಾದಂತಹ ರಾಜಕಾರಣಿಗೆ ಸಂಬಂಧಪಟ್ಟಂತಹ ಒಂದು ವೈದ್ಯಕೀಯ ಕಾಲೇಜು. ಹಾಗಾದರೆ ಅವರನ್ನು ಉಳಿಸೋದಕ್ಕೆ ನೀವೇನಾದರೂ ಸೇಫ್ ಮಾಡ್ತಾ ಇದ್ದೀರಾ? ಹಾಗಾದರೆ ಅವರನ್ನು ಪ್ರಯತ್ನ ಪಡ್ತಾ ಇದ್ದೀರಾ? ಅಲ್ಲಿ ಹಲವಾರು ರೀತಿಯಾದಂತಹ ಇಲ್ಲೀಗಲ್ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋ ವಿಚಾರ ಸಹ ಈಗ ಹೊರಗಡೆ ಬರ್ತಾ ಇದೆ. ಆ ವಿದ್ಯಾರ್ಥಿನಿ, ಅಂದರೆ ಒಂದು ಬೆಂಗಾಳಿ ಭಾಷೆಯಲ್ಲಿ ಆಕೆ ತನ್ನ ಸ್ನೇಹಿತೆ ಹತ್ರ ಹೇಳ್ಕೊಂಡಿದ್ದಾಳೆ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತ. ಅದು ಎಲ್ಲಿ ಹೊರಗಡೆ ಬಂದ್ಬಿಡುತ್ತೆ ಅನ್ನೋ ಒಂದು ಬೈಕ್ ಏನಾದರೂ ಆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ರ ನೀವಾಗಾದರೆ? ಅದಾದ ನಂತರ, ಆಕೆಯ ಹತ್ಯೆ ಆದ ನಂತರ ಇದುವರೆಗೂ ಅಲ್ಲಿ ಏನು ಪ್ರೊಟೆಸ್ಟ್, ಅಂದರೆ ಪ್ರತಿಭಟನೆ ನಡೀತಾ ಇದೆ. ಆ ಒಂದು ಪ್ರತಿಭಟನೆಯಲ್ಲೂ ಸಹ ಸುಮಾರು 8 ರಿಂದ 9 ಜನ ಹೆಣ್ಣು ಮಕ್ಕಳು ಇದುವರೆಗೂ ಮತ್ತೆ ಹತ್ಯೆ ಆಗಿದ್ದಾರೆ. ಇದನ್ನು ಯಾಕೆ ಯಾರು ವಿರೋಧಿಸ್ತಾ ಇಲ್ಲ? ಯಾಕೆ ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ನಿಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ? ಹಾಗಾದರೆ ನಿಮ್ಮ ರಾಜ್ಯವನ್ನು ಫಸ್ಟು ನೀವು ಸೇಫ್ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಂದು ರಾಜ್ಯದ ಬಗ್ಗೆ. ಅವರವರ ರಾಜ್ಯಗಳನ್ನು ಅವರವರು ಸೇಫ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಒಂದು ಹೆಣ್ಣು ಅಧಿಕಾರದಲ್ಲಿರುವಂತಹ ರಾಜ್ಯದಲ್ಲಿ
ಹೆಣ್ಣಿಗೆ ನ್ಯಾಯ ಸಿಗ್ತಾ ಇಲ್ಲ. ನೋಡೋಣ, ಮಮತಾ ಬ್ಯಾನರ್ಜಿ ಅವರು ನಮ್ಮ ಪ್ರಧಾನಿಯವರಿಗೆ ಪತ್ರ ಬರೆದಿದ್ದಾರೆ ಈ ಒಂದು ಪ್ರಕರಣದಲ್ಲಿ. ಆದಷ್ಟು ನಿಮ್ಮ ರಾಜ್ಯದಲ್ಲಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ, ಅವರ ಭದ್ರತೆ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.